ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಡಬ್ಬಿಂಗ್ ಸಿನಿಮಾ ಸತ್ಯದೇವ್ IPS ಮೊದಲ ದಿನವೇ ಟುಸ್. ಹೌದು, ಕನ್ನಡಕ್ಕೆ ಇತರ ಭಾಷೆ ಚಿತ್ರಗಳ ಡಬ್ಬಿಂಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಈಗಿನವರೆಗೂ ವಿರೋಧವಿದೆ. ಅಲ್ಲದೆ ಆಗಿನ ಬೆಳ್ಳಿ ತೆರೆಯಲ್ಲಿ ಡಬ್ಬಿಂಗ್ ವಿಚಾರ ಬಂದಾಗ ಪ್ರತಿಭಟನೆಗಳು ನಡೆಯುತ್ತಲೇ ಇತ್ತು. ಇಂತಹ ಸಂದರ್ಭದಲ್ಲೂ ತಮಿಳು ನಟ ಅಜಿತ್ ಅಭಿನಯದ ಎನ್ಐ ಅರಿಂದಾಲ್ ಚಿತ್ರ ಕನ್ನಡದಲ್ಲಿ ಸತ್ಯದೇವ್ IPS ಎಂಬ ಹೆಸರಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗಿತ್ತು. ಆದರೆ ಸತ್ಯದೇವ್ IPS ಮತ್ತು ಡಬ್ಬಿಂಗ್ ಚಿತ್ರವನ್ನ ವಿರೋಧಿಸಿ ರಾಜ್ಯದ ಹಲವು ಕಡೆ ಕನ್ನಡದ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಕೊನೆಗೂ ಕನ್ನಡಿಗರು ತಮ್ಮ ತನವನ್ನ ಮೆರೆದಿದ್ದಾರೆ. ಹೌದು, ಕನ್ನಡ ಪರ ಸಂಘಟನೆಗಳು ಸತ್ಯದೇವ್ IPS ಪ್ರದರ್ಶನ ಮಾಡುತ್ತಿದ್ದಂತಹ ಥಿಯೇಟರ್ನ ಮುಂದಿನ ಪೋಸ್ಟರ್ ಗಳನ್ನ ಹರಿದು ಹಾಕಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಸತ್ಯದೇವ್ IPS ಸಿನಿಮಾ ಪ್ರದರ್ಶನ ಮಾಡಲು ಮುಂದಾಗಿದ್ದ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಮೊದಲ ದಿನವೇ ಒಂದು ಶೋವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಕನ್ನಡ ಚಿತ್ರಗಳ ಬದಲಾಗಿ ತಮಿಳಿನ ಕನ್ನಡ ಡಬ್ಬಿಂಗ್ ಸತ್ಯದೇವ್ IPS ಚಿತ್ರ ಪ್ರದರ್ಶನ ಮಾಡುತ್ತಿದ್ದ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳು ಮೊದಲ ದಿನವೇ ಒಂದು ಖಾಲಿ ಹೊಡಿತಾ ಇತ್ತಂತೆ. ರಾಜ್ಯಾದ್ಯಂತ ಹಲವು ಕಡೆ ಈ ಒಂದು ಪ್ರದರ್ಶನವನ್ನು ತಡೆ ಕೂಡ ಹಿಡಿಯಲಾಗಿದೆ. ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಕರ್ನಾಟಕಕ್ಕೆ ಈ ಒಂದು ಡಬ್ಬಿಂಗ್ ಸಿನಿಮಾ ಬರುತ್ತೋ ಬರಲೋ ಗೊತ್ತಿಲ್ಲ. ಆದರೂ ಸದ್ಯಕ್ಕೆ ಈ ಒಂದು ಡಬ್ಬಿಂಗ್ ಸಿನಿಮಾ ಈ ಒಂದು ಹೋರಾಟಗಾರರಂತೂ ರಿಲೀಸ್ ಮಾಡೋಕ್ಕಂತೂ ಬಿಡ್ತಿಲ್ಲ. ಕಾದು ನೋಡಬೇಕು ಯಾವ ರೀತಿ ಒಂದು ಪರಿಣಾಮ ಆಗುತ್ತೆ ನಮ್ಮ ಕನ್ನಡ ಜನತೆಗೆ ಮತ್ತು ಕರ್ನಾಟಕಕ್ಕೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.